ಈತ ತನ್ನನ್ನ ತಾನು ಹಿಂದುತ್ವವಾದಿ ಅಂತ ಹೇಳ್ಕೊಳ್ತಾನೆ. ಆ ಧರ್ಮಸ್ಥಳದ ಬಗ್ಗೆ ಇವನ ಬಾಯಿಯನ್ನು ಬಿದ್ದೋಗಿದ್ಯಾನೋ ಗೊತ್ತಿಲ್ಲ. ಬಸವನ ಗೌಡ ಪಾಟೀಲ್, ನಿನ್ ಬಾಯನ ಬಿದ್ದೋಗಿದ್ಯಾನೋ? ಲೈ, ಬಿಜೆಪಿಯಿಂದ ಓಡಿಸವ್ರೆ, ತಲೆಯಿಂದ ಗಲೀಜನ್ನ ತೆಗೆದಿಲ್ವಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಲೈ ಬಸವನಗೌಡ ಪಾಟೀಲ್ ಯತ್ನಾಳ್, ಎಲ್ಲೋದ ಹಿಂದೂಗಳು, ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕೋ, ಸತ್ತಿರೋ ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕೋ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ? ಲೈ ಯತ್ನಾಳ್, ಬಸವನಗೌಡ ಪಾಟೀಲ್ ಯತ್ನಾಳ್, ಇಷ್ಟು ದೊಡ್ಡದಾಗೈತಿ ಹೆಸರು, ಮಾಡೋದೆಲ್ಲ ಬರೀ ಚಿಲ್ಲರೆ ಕೆಲಸ. ಕನಿಷ್ಠ ಹೋಗ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲ್ಲೇನೋ? ಲೇ ಯತ್ನಾಳ್, ಬಿಜಾಪುರ MLA ಯತ್ನಾಳ್, ಬರೀ ಮನೆ ಹಾಳು ಕೆಲಸ ಬಿಟ್ರೆ ಏನೋ ಮಾಡ್ತೀಯಾ? ಇಬ್ಬರು ಗಂಡ್ಮಕ್ಳು ಎಲ್ಲ ಪಾರಿನಲ್ಲಿ ಓದ್ತಾವ್ರಂತೆ, ನಿಜಾನೇನಾ? ಅವ್ರಿಬ್ಬರಿಗೆ ಒಬ್ಬರನ್ನ, ನಿನ್ ಗಂಡ್ಮಗನ ಒಬ್ಬನ್ನ ಯಾರಾದ್ರೂ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳಿಗೆ ಸೊಸೆಯಾಗಿ ತಗೊಂಬ, ಇನ್ನೊಬ್ಬರನ್ನ ನಾವೇ ಎಲ್ಲ ಕಾಸು ಕೊಡ್ತೀವಿ, ಒಂದು 50 ಲಕ್ಷ ಏನೋ 5 ಕೋಟಿ, ನಾವೆಲ್ಲ ಒಂದು ಕೆಲಸ ಮಾಡೋಣ. ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಇಬ್ಬರು ಗಂಡ್ಮಕ್ಳು ಅವ್ರೆ, ಒಂದು ಗಂಡು ಮಗನಿಗೆ ಸೊಸೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಇಂದ ತರೋಣ, ನಾವೆಲ್ಲ ಫಂಡಿಂಗ್ ಕೊಡ್ತೀವಿ ನಿನ್ಗೆ. ಇಬ್ರು ಗಂಡು ಮಕ್ಕಳಿಗೆ 5 ಕೋಟಿ ಫಂಡಿಂಗು ಕರ್ನಾಟಕದಲ್ಲಿ ಭಿಕ್ಷೆ ಎತ್ತಿ ನಿನಗೆ ಕೊಡ್ತೀವಿ. ಒಂದು ಕೆಲಸ ಮಾಡು, ಹೆಂಗಿರೋ ನೀನು ಹಿಂದುತ್ವ ಅಂತ ಹೇಳ್ಕೊಂಡು ಏನೂ ಮಾಡ್ತಾ ಇಲ್ಲ. ಒಂದ್ ಸೊಸೆ, ಶಿ ಶುಡ್ ಬಿ ಫ್ರಮ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್, ಒಂದು ಸೊಸೆ. ಎರಡನೇ ಸೊಸೆ ಸಾಬರ್ರು, ನೀನೇ ಹೇಳ್ದಂಗೆ ಅವ್ರು ಯಾರಿಗೋ 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ಯಲ್ಲ, ನಾವೇ 5 ಕೋಟಿ ಕೊಡ್ತೀವಿ ಕಲೆಕ್ಟ್ ಮಾಡ್ಬಿಟ್ಟು. ನೀನ್ ಒಪ್ಪದಾದ್ರೆ ನೀನ್ ಇಬ್ರು ಮಕ್ಕಳಿಗೂ ಒಂದು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಸೊಸೆ, ಒಂದ್ ಗಂಡ್ ಮಗನಿಗೆ, ಇನ್ನೊಬ್ಬ ಗಂಡ್ ಮಗನಿಗೆ ಮುಸ್ಲಿಮ್ಸ್ ಅವ್ರನ್ನ ನೀನೇ ಹುಡ್ಕೋ, ದುಡ್ಡು ನಾವು ಕೊಡ್ತೀವಿ. ಆಗ್ಬೋದಾ? ನಿನ್ನ ಮನೆಯಿಂದನೇ ಈ ಕೆಲಸ ಶುರುವಾಗ್ಲಿ. ಯಾಕೆ ಅಂತ ಹೇಳ್ತೀನಿ. ಜಸ್ಟ್ ಐ ವಾಂಟೆಡ್ ಟು ಶೋ ಯು ದಿಸ್ ಫೆಲೋ. ಇಲ್ಲಿ ನೋಡಿ, ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆ ಆದರೆ 5 ಲಕ್ಷ ಕೊಡ್ತೇನೆ. ಒಂದ್ ಕೆಲಸ ಮಾಡೋ ಯತ್ನಾಳ್, ನಿನ್ನ ಇಬ್ಬರು ಗಂಡು ಮಕ್ಕಳವ್ರೆ, ಇಬ್ಬರು ಗಂಡು ಮಕ್ಕಳಿಗೆ ನಾವೇ ಕಲೆಕ್ಟ್ ಮಾಡಿ, ಕರ್ನಾಟಕದಲ್ಲಿ ನಾವೇ ಕಲೆಕ್ಟ್ ಮಾಡಿ 5 ಕೋಟಿ ಕೊಡ್ತೀವಿ. ಒಂದು ಗಂಡು ಮಗನ್ಗೆ ಹಿಂದುಳಿದ ವರ್ಗಗಳಂತ ಹೇಳ್ತೀವಿ, ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಸೊಸೆ, ಇನ್ನೊಬ್ಬ ಮಗನಿಗೆ ಮುಸ್ಲಿಮ್ಸ್ ನೀನೇ ಹುಡ್ಕೋ, ಮುಸ್ಲಿಮ್ಸ್ ಹೆಣ್ಮಕ್ಳನ್ನ ನೀನೇ ಹುಡ್ಕೋ, ಬಿಜಾಪುರದಲ್ಲಿ ಸಿಗ್ತಾರೆ, ನೀನೇ ಹುಡ್ಕಯ್ಯ. ನಾವು ನಮ್ಮ ಕಡೆಯಿಂದ 5 ಕೋಟಿ ಕಾಂಟ್ರಿಬ್ಯೂಷನ್. ಯತ್ನಾಳ್ ಫ್ಯಾಮಿಲಿ ನೋಡ್ರಿ, ಯತ್ನಾಳ್ ಫ್ಯಾಮಿಲಿ, ಇದು ಯತ್ನಾಳ್ ಮಗ, ಇದು ಇನ್ನೊಬ್ಬ ಮಗ, ಇದು ಅವರ ಪತ್ನಿ, ಧರ್ಮಪತ್ನಿ, ಇದು ಯತ್ನಾಳ್. ಇದು ವಿದೇಶ ಯಾತ್ರೆಯಲ್ಲಿ ಅವ್ರ ಮಕ್ಕಳನ್ನ ಸೇಫ್ ಆಗಿ ಮಡಗವ್ರೆ ನೋಡಿ. ಅವ್ರ ಮಕ್ಕಳೆಲ್ಲ ಸೇಫ್ ಆಗಿ ಫಾರಿನ್ ಟ್ರಿಪ್ ಹೊಡ್ಕೊಂಡು, ಯತ್ನಾಳ್ ಫ್ಯಾಮಿಲಿ ಫಾರಿನ್ ಟ್ರಿಪ್ ಹೊಡ್ಕೊಂಡು ಆರಾಮಾಗಿದ್ದಾರೆ. ಇಲ್ಲ ನೋಡಿ, ಇವ್ರನ್ನ ನಂಬ್ಕೊಂಡು ಹೋರಾಟ ಮಾಡಿದಂತ ಹುಡುಗರು ಬೀದಿಲಿ ಹೆಣ ಆಗಿ ಫೋಟೋಗೆ ಹಾರ ಆಗಿದ್ದಾರೆ. ಬಡವರ ಮಕ್ಕಳು ಬೀದಿನಲ್ಲಿ ಹೆಣ, ಇವ್ರ ಮಕ್ಕಳು ಫಾರಿನಲ್ಲಿ ಓದಿ ಫಾರಿನ್ ಟ್ರಿಪ್ ಮಾಡ್ಕೊಂಡು ಧರ್ಮಸ್ಥಳದಲ್ಲಿ ಅಷ್ಟು ಹಿಂದೂ ಹೆಣ್ಮಕ್ಳು ಸತ್ತವ್ರೆ. ಎಷ್ಟೋ ಜನ ಗಂಡಸರು ಸಾಯ್ಸಾಕವ್ರೆ, ಕಿಡ್ನಾಪ್ ಮಾಡವ್ರೆ. ಯಾಕೋ ಮಾತಾಡ್ತಾ ಇಲ್ಲ? ಲೇ, ಎಷ್ಟೋ ಕೊಡ್ತೀಯಾ? ಅವ್ರು ಯಾರೋ ಗಂಡ್ ಮಕ್ಕಳು ಮುಸ್ಲಿಮ್ಸ್ ಮದ್ವೆ ಯಾರ 5 ಲಕ್ಷ ಅಂತೆ, ನಿನಗೆ 5 ಕೋಟಿ ಕೊಡ್ತೀವಿ. ನಿನ್ ಇಬ್ರು ಮಕ್ಕಳಿಗೆ, ಇಬ್ಬರು ಗಂಡ್ ಮಕ್ಳವ್ರಲ್ಲ, ಒಬ್ಬರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಆ ಸಮುದಾಯದ ಹೆಣ್ಮಕ್ಳನ್ನ ಸೊಸೆಯಾಗಿ ಮಾಡ್ಕೊಂಬ. 5 crores 100% ಕೊಡ್ತೀವಿ. ನೀನ್ 5 ಲಕ್ಷ ಕೊಡ್ತೀಯ. ನಿನ್ನ ಇಬ್ರು ಮಕ್ಕಳನ್ನ ಒಂದು ಸೊಸೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ತರೋ, ಯಾಕಂದ್ರೆ ಸಮಾಜಕ್ಕೊಂದು ದಾರಿ ದೀಪ ಆಗ್ಲಿ ನಿಮ್ ಫ್ಯಾಮಿಲಿನೂ. ಈಗ ಹೇಳಿದ್ಯಲ್ಲ 5 ಲಕ್ಷ ಕೊಡ್ತೀವಿ ಮದ್ವೆ ಆಗೋಂತ, 5 ಕೋಟಿ ನೀನ್ ಇಬ್ರು ಮಕ್ಕಳಿಗೂ ಮದ್ವೆಗೆ. ಒಂದ್ ಸೊಸೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಇರ್ಲಿ, ಸಂವಿಧಾನದ ಕೆಳಗಡೆ ಜಾತಿ ಧರ್ಮ ಆಗ್ಬೇಕು, ಹಿಂದುತ್ವ ಅಂದ್ಮೇಲೆ ಎಲ್ಲರೂ ಒಂದೇ. ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಒಂದ್ ಮಗನ್ಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್, ಇನ್ನೊಂದ್ ಮಗನ್ಗೆ ಮುಸ್ಲಿಮ್ ಮಾಡ್ಕೊಂಬ. ಬಿಜಾಪುರದಲ್ಲಿ ಸಿಗ್ತಾರೆ, ಕೊಡ್ತಾರೆ. ನಾವು 5 ಕೋಟಿ ಕಾಂಟ್ರಿಬ್ಯೂಷನ್ ಕರ್ನಾಟಕದ ಪರವಾಗಿ. ನಾನೇ ಬೇಡ, ಯಾರು ಕೊಟ್ಟಿಲ್ಲ ಅಂದ್ರು ನಾನೇ ಕೊಡ್ತೀನಿ. 5 ಕೋಟಿ ನಾನೇ ಕೊಡ್ತೀನೋ ಯತ್ನಾಳ್?